ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಧುರ ಉಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಸರ್ವಶಕ್ತನಾದ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಯೇಸು ಸ್ವಾಮಿ ಸರ್ವಶಕ್ತನಾದ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಯೇಸು ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯ. ಯೇಸು ಮಾಡುವ ಅದ್ಭುತಗಳನ್ನು ನೀವು ನೋಡಬೇಕೆಂದು ಅಪೇಕ್ಷಿಸಿದರೆ ನೀವು ಆತನಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯ. ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡಬೇಕು. ಯೇಸುವಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು. ಹಲ್ಲೆಲೂಯ. ಯೇಸುವಿಗೆ ಯಾವಾಗ ನಾವು ಮೊದಲನೇ ಸ್ಥಾನ ಕೊಡುತ್ತೇವೋ ಆತನು ನಮ್ಮನ್ನು ದಿನವಾಗಿ ಹೆಚ್ಚಿಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಆತನು ನಮ್ಮನ್ನು ಪ್ರೀತಿಸುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯವೊಂದು ಹೇಳುತ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಬರೀ ಕೆಟ್ಟದನ್ನೇ ನಡೆಯುವಾಗ ಸೋತು ಹೋಗಬೇಡಿರಿ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಅಂದರೆ ರಾಂಗ್ ಡಿಸಿಷನ್ ತಗೊಳ್ಳೋದೆ ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಮಾಡಿರೋದು ಬಹಳ ದೊಡ್ಡ ಉಪಕಾರ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಈ ನಾವು ಇರುವ ಒತ್ತಡದಲ್ಲಿ ನಾವು ಇರುವಂಥ ಈ ಹೆಬ್ಬುಡಿ ಮಧ್ಯದಲ್ಲಿ ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ನಮ್ಮ ಮಗಳದು ಬರ್ತ್ಡೇ ಆಗುವಾಗ ದೇವರು ಸಹಾಯ ಮಾಡಿದರು. ಇಲ್ಲಿ ಇರುವವರೇ ಇಬ್ಬರು ಮೂವರು ಕ್ರಿಸ್ತನ ಮಕ್ಕಳು, ಆತನ ಮಾರ್ಗದಲ್ಲಿ ನಡೆಯೋರು. ಆದರೆ ದೇವರು ಅವರಿಗೆ ಕ್ರಿಸ್ತರಂದರೆ ಯಾರು ಎಂದು ಗೊತ್ತಿಲ್ಲ, ಕ್ರಿಸ್ತರು ಆರಾಧನೆ ಎಂಬುದು ಗೊತ್ತಿಲ್ಲ, ಆತನ ವಿಷಯದಲ್ಲಿ ಗೊತ್ತಿಲ್ಲ. ಆದರೆ ದೇವರ ಕೃಪೆಯಿಂದ ಆ ಬರ್ತ್ಡೇ ಮುಖಾಂತರವಾಗಿ ಈ ಸ್ಥಳದಲ್ಲಿ ನಿಂತುಕೊಂಡು ಸುವಾರ್ತೆ ಸಾರುವುದಕ್ಕಾಗಿ ದೇವರು ಕೃಪೆ ಕೊಟ್ಟಿದ್ದನು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ಕ್ರಿಸ್ತರಿಗಂದರೆ ಅವರು ಒಂಥರ ನೋಡುತ್ತಾರೆ. ಹಲ್ಲೆಲೂಯ. ಆದರೆ ಅವರ ಮಧ್ಯದಾಗೆ ನಿಂತುಕೊಂಡು ಆರಾಧನೆ ಮಾಡುವ ಭಾಗ್ಯ ಕೊಟ್ಟಿರುವುದು ದೇವರು. ಹಲ್ಲೆಲೂಯ. ಅಲ್ಲಿ ನಾವು ಓನರ್ಗೆ ಒಂದು ಸ್ವಲ್ಪ ಸ್ಥಳವಿತ್ತು, ಇಲ್ಲಿ ನಾವು ಬರ್ತಡೇ ಮಾಡುತ್ತೇವೆ ಅಂತ ಕೇಳಿದೆವು. ಆಮೇಲೆ ಅಲ್ಲಿ ಕೀಬೋರ್ಡದ ತಗೊಂಡು ಪಾಸ್ಟರ್ ಬಂದಿದ್ದರು. ಅವು ತಗೊಂಡು ನಾವು ಆರಾಧನೆ ಮಾಡುತ್ತೇವೆಂದು ಯೋಚನೆ ಮಾಡಲಿಲ್ಲ. ಆದರೂ ಸಹ ದೇವರ ಕೃಪೆಯಿಂದ ಚೆನ್ನಾಗಿ ಆರಾಧನೆ ಮಾಡುವಂತೆ ಸ್ಥಳ ಓನರ್ ಕೊಟ್ಟಿದ್ದರು. ಅವರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅವರ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂದು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾವು ಇರುವ ಸ್ಥಳದಲ್ಲಿ ಕ್ರಿಸ್ತರಿಗಂದರೆ ಒಂಥರ ನೋಡುತ್ತಾರೆ, ಆದರೆ ಕ್ರಿಸ್ತನ ವಿಷಯದಲ್ಲಿ ಗೊತ್ತಿಲ್ಲದ ಕಾರಣಕ್ಕಾಗಿ, ಪ್ರೈಸ್ ದ ಲಾರ್ಡ್, ಕ್ರಿಸ್ತನ ವಿಷಯದಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಕ್ರಿಸ್ತನ ಮಕ್ಕಳಿಗೆ ಒಂಥರ ನೋಡುತ್ತಾರೆ. ಅವರ ಮಧ್ಯದಲ್ಲೇ ಸುವಾರ್ತೆ ಸಾರುವಂಥ ದೇವರು ಭಾಗ್ಯ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಕರ್ತನಾದ ಯೇಸುವಿಗೆ ಸ್ತೋತ್ರ. ಆತನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮಗೆ ಅವರ ಮಧ್ಯದಲ್ಲಿ ನಿಂತುಕೊಂಡು ಬರ್ತಡೇ ದೊಡ್ಡದಲ್ಲ, ದೇವರ ವಾಕ್ಯ ದೊಡ್ಡದು. ಹಲ್ಲೆಲೂಯ. ದೇವರ ವಾಕ್ಯ ದೊಡ್ಡದು. ಆ ಬಿತ್ತುವುದಕ್ಕಾಗಿ ಸ್ಥಳ ಕೊಟ್ಟಿದ್ದಾನಲ್ಲ ದೇವರು, ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಅಲ್ಲಿ ನಿಂತುಕೊಂಡು ಆರಾಧನೆ ಮಾಡೋದಕ್ಕಾಗಿ ಸ್ಥಳ ಕೊಟ್ಟಿರುವ ಓನರು ಸಹ ಅವರಿಗೆ ಕುಟುಂಬಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಅವರನ್ನು
ಅವರನ್ನು, ಅವರ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಲೆಂದು ನನ್ನ ಹೃದಯಪೂರ್ವಕವಾಗಿ ಯೇಸುವಿನ ನಾಮದಲ್ಲಿ ಕೇಳುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಯಾವಾಗಲೂ ನಾವು ಸೋತು ಹೋಗಬಾರದು, ಹಿಂಜಾರಬಾರದು. ಅದು ಕರ್ತನು ನಡೆಸುವ ಕಾರ್ಯ ಕರ್ತನು ನಡೆಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಮತ್ತೊಬ್ಬರನ್ನು ಭಯಪಟ್ಟು ನಾವು ಪ್ರಾರ್ಥನೆ ಮಾಡುವುದಾಗಲಿ, ವಾಕ್ಯ ಓದುವುದಾಗಲಿ, ವಾಕ್ಯ ಕೇಳುವುದಾಗಲಿ ನಾವು ನಿಲ್ಲಿಸಬಾರದು. ನಾವು ಹಾಗೆ ವಾಕ್ಯ ಕೇಳುವುದರಲ್ಲಿ ಮುಂದಾಗಬೇಕು, ವಾಕ್ಯ ಸಾರುವುದರಲ್ಲಿ ಮುಂದಾಗಬೇಕು, ಹಾಡೋದರಲ್ಲಿ ಮುಂದಾಗಬೇಕು. ಮಾರ್ಗ ತೆರೆಯುವುದಕ್ಕಾಗಿ ದೇವರು ಸರ್ವಶಕ್ತನಾಗಿದ್ದಾನೆ. ನಾವು ಮತ್ತೊಬ್ಬರನ್ನು ನೋಡಿ ಭಯಪಡಬಾರದು. ನಾವು ಯಾವಾಗಲೂ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಿನ್ನನ್ನು ಅನೇಕ ಜನ ತಿಳಿದುಕೊಂಡಿಲ್ಲ. ಅವರು ತಿಳಿದುಕೊಳ್ಳುವುದಕ್ಕಾಗಿ ಅವರ ಹೃದಯದಲ್ಲಿ ಮಾರ್ಗ ತೆರೆ ದೇವರೇ ಎಂದು ನಾವು ಕೇಳುವವರಾಗಿರಬೇಕು. ಹಲ್ಲೆಲೂಯಾ. ನಾವು ಬಿಟ್ಟು ಹೋಗಬಾರದು. ಅಯ್ಯೋ, ಇವರು ಕ್ರಿಸ್ತನ ಮಕ್ಕಳಲ್ಲ, ಇವರು ಕ್ರಿಸ್ತನೇ ನಂಬಿಲ್ಲ ಅಂತ ನಾವು ಅವರಿಗೆ ನೋಡಿ ಕೋಪ ಮಾಡಬಾರದು. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಿನ್ನ ವಿಷಯದಲ್ಲಿ ಈ ಜನರು ತಿಳಿದುಕೊಳ್ಳುವುದಕ್ಕಾಗಿ ಅವರಿಗೆ ಕೃಪೆ ಕೊಡು ಎಂದು ಯೇಸುವಿನಲ್ಲಿ ಕೇಳಿಕೊಳ್ಳಬೇಕು. ಯೇಸುವಿನಲ್ಲಿ ನೀವು ಯಾವಾಗ ಕೇಳಿಕೊಳ್ಳುತ್ತೀರೋ ಅವರು ಬಂದು ಒಂದು ದಿವಸ ಕಾಲ ಬರುತ್ತದೆ, ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಾರೆ. ಅವರು ನಿಮ್ಮ ಹಾಗೆ ಚರ್ಚಿಗೆ ಬರುತ್ತಾರೆ. ಅವ್ರಿಗಿಷ್ಟೇ ಗೊತ್ತಿಲ್ಲ. ಹಲ್ಲೆಲೂಯಾ. ಗೊತ್ತಿಲ್ಲದ ಕಾರಣಕ್ಕಾಗಿ ಲೋಕದಲ್ಲಿರುವ ಜನರು ಒಬ್ಬೊಬ್ಬರು ಒಂದೊಂದು ಮಾರ್ಗವಾಗಿ ಹೋಗುತ್ತಾ ಇದ್ದಾರೆ. ಸತ್ಯ ಗೊತ್ತಿಲ್ಲ, ಸತ್ಯ ಬೈಬಲಲ್ಲಿ ಅಡಗಿದೆ. ಈ ಸತ್ಯ ತಿಳಿದಿದವರು ಮತ್ತೆ ಹಿಂಜಾರಿ ಹೋಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲು ಸತ್ಯ ತಿಳಿದುಕೊಳ್ಳಬೇಕು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಎಂದು ಹೇಳುತ್ತದೆ. ಅವರನ್ನು ಪ್ರೀತಿ ಮಾಡು. ಹಲ್ಲೆಲೂಯಾ. ಒಂದು ವೇಳೆ ಅವರು ನಿನ್ನ ಪ್ರೀತಿ ಸ್ವೀಕಾರ ಮಾಡಲಿಲ್ಲ ಅಂದರೆ ನಿನ್ನ ತಂದೆ ಬಳಿಗೆ ಹೋಗಿ ಮೊಳಕಾಲೂರಿ, ಪರಿಶುದ್ಧ ಆತ್ಮನೇ, ಆ ಜನರು ನಿನ್ನ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕಾಗಿ ಸಹಾಯ ಮಾಡಿ ಎಂದು ಹೇಳು. ಅವರಿಗಾಗಿ ದೇವರು ಕಲ್ವರಿ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ. ಆ ರಕ್ತವು ಅವರಿಗೆ ಬಿಡುಗಡೆ ಮಾಡುತ್ತದೆ. ಆ ಯೇಸುವಿನ ರಕ್ತ ಅವರಿಗೆ ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಚಾಚಿ ನಾವು ಪ್ರಾರ್ಥನೆ ಮಾಡುವ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬರ ವಿಷಯದಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಬಿಡುಗಡೆ ಯೇಸುವಿನ ಹೊರತು ಮತ್ತೆಲ್ಲಿ ಸಿಗುವುದಿಲ್ಲ. ಬಿಡುಗಡೆ ಯೇಸುವಿನ ಹೊರತು, ಯೇಸುವಿನ ರಕ್ತದ ಮೂಲಕವಾಗಿ ಬಿಡುಗಡೆ ಉಂಟಾಗುತ್ತದೆ. ಯೇಸುವಿನ ರಕ್ತದ ಮೂಲಕವಾಗಿ ಬಿಡುಗಡೆ ಉಂಟಾಗುತ್ತದೆ. ರೋಗದಿಂದ ಬಿಡುಗಡೆ ಇದೆ, ಪಾಪದಿಂದ ಬಿಡುಗಡೆವಿದೆ, ಸಾಲದ ಸಂಶಯದಿಂದ ಬಿಡುಗಡೆವಿದೆ. ಎಲ್ಲ ವಿಷಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ಅವರಿಗಾಗಿ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ಇವತ್ತು ಜೀವಿತವಾಗಿದ್ದೇವೆ ಅಂದರೆ ಯೇಸುವಿನ ಕೆಲಸಗಳನ್ನು ಮಾಡಬೇಕು. ತಂದೆ ಮೆಚ್ಚುವ ಕೆಲಸಗಳನ್ನು ಮಾಡಬೇಕು. ತಂದೆಗೆ ವಿರೋಧವಾಗಿರುವ ಕೆಲಸಗಳನ್ನು ಮಾಡಬಾರದು. ಯೇಸು ಕ್ರಿಸ್ತನಿಗೆ ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕು. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಮಗೆ ಬರ್ಡೇ ಮಾಡುವಂತೆ ಸ್ಥಳ ಕೊಟ್ಟಿರುವವರು ಮತ್ತೆ ಆರಾಧನೆ ಮಾಡುವಂತೆ ಸ್ಥಳ ಕೊಟ್ಟಿದ್ದರು. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ದೊರಕಿರುವುದು ಯೇಸುವಿನ ಕೃಪೆಯಿಂದಲೇ. ಇದನ್ನು ಬಂದಿರುವುದು ಯೇಸುವಿನ ಕೃಪೆಯಿಂದಲೇ. ಹಲ್ಲೆಲೂಯಾ.
ಯೇಸು ಕ್ರಿಸ್ತನ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಮಾಡಿರುವುದು ಬಹಳ ಉಪಕಾರವಿದೆ, ಬಹಳ ಬಹಳ ಉಪಕಾರವಿದೆ. ಅದನ್ನು ನೆನೆಸಿಕೊಂಡು ನಾವು ಸ್ತುತಿ ಮಾಡಬೇಕು. ದೇವರು ನಮಗೆ ಮಕ್ಕಳು ಕೊಟ್ಟಿದ್ದಾನಂದರೆ ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ, ಇದು ನಿನ್ನ ಮಗು, ಇದು ನಿನ್ನ ಮಗಳೆಂದು ಸ್ತುತಿ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇದುವರೆಗೂ ಮಕ್ಕಳಿಲ್ಲ ಅಂದರೆ ಚಿಂತೆ ಮಾಡಬಾರದು. ದೇವರು ಒದಗಿಸುವ ಆತನಾಗಿದ್ದಾನೆ. ನೋಡಿ, ಹನ್ನಳ ಪ್ರಾರ್ಥನೆಯನ್ನು ಕೇಳಿ ಹನ್ನಳಿಗೆ ಮಗು ಕೊಟ್ಟಿದ್ದಾನೆ. ಎಲಿಸಬೆತಳನ್ನು ದೇವರು ಮಗು ಕೊಟ್ಟಿದ್ದಾರೆ. ಜಕ್ರಿಯನ್ನು ದೇವರ ಆಶೀರ್ವಾದ ಮಾಡಿ ಮುಪ್ಪಿನ ಕಾಲದಲ್ಲಿ ಅವನಿಗೆ ಮಗು ಕೊಟ್ಟಿದ್ದಾರೆ. ನಿನ್ನನ್ನು ಸಹ ದೇವರು ಮಗು ಕೊಡುತ್ತಾನೆ. ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು, ಈ ಬಂಜಿತನವನ್ನು ಯೇಸುವಿನ ನಾಮದಿಂದ ತೆಗೆದುಹಾಕೊಂದು ಹೇಳಬೇಕು. ಈ ಬಂಜಿತನದಲ್ಲಿ ನಾನು ಇರುವುದಿಲ್ಲ, ನನಗಾಗಿ ಒಬ್ಬ ದೇವರಿದ್ದಾನೆ ಎಂದು ಧೈರ್ಯ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲ ವಿಷಯದಲ್ಲಿ ಧೈರ್ಯಗೊಳ್ಳಬೇಕು, ಸೋತೋಗಬಾರದು. ಯಾಕಂದರೆ ನಮ್ಮನ್ನು ಜಯಿಸುವುದಕ್ಕೆ ದೇವರು ಬಲ ಕೊಡುತ್ತಾನೆ. ಯಾವಾಗಲೂ ಹೇಳಬೇಕು, ಯೇಸು ರಕ್ತದಲ್ಲಿ ಜಯ, ಯೇಸು ರಕ್ತ ಜಯ, ಯೇಸು ರಕ್ತ ಜಯ ಎಂದು ನಾವು ಬಾಯಿಂದ ನುಡಿಬೇಕು. ನಾನು ಈ ಪಾಪದಲ್ಲಿ ನಾನು ಇರುವುದಿಲ್ಲ, ಈ ವ್ಯಭಿಚಾರದಲ್ಲಿ ನಾನು ಇರುವುದಿಲ್ಲ. ದೇವರು ನನಗೆ ಕೃಪೆ ತೋರಿಸುತ್ತಾನೆ ಎಂದು ಹೇಳಬೇಕು. ದೇವರು ನನಗೆ ಕೃಪೆ ತೋರಿಸುತ್ತಾನೆ ಎಂದು ಹೇಳಬೇಕು. ನಾನು ಈ ವ್ಯಭಿಚಾರದಿಂದ ಹೊರಗಡೆ ಬರುತ್ತೇನೆ. ನಾನು ಇನ್ನು ಮೇಲೆ ನನ್ನ ಮನೆಯವರಿಗೆ ನಾನು ಅವಮಾನ ಪಡಿಸೋದಿಲ್ಲ. ನನ್ನ ಕುಟುಂಬಕ್ಕೆ ನನ್ನಿಂದ ಅವಮಾನ ಬರುವುದಿಲ್ಲ. ಯೇಸು ನನ್ನನ್ನು ಸಹಾಯ ಮಾಡುತ್ತಾರೆ. ಯೇಸು ನನ್ನನ್ನು ಈ ಕೆಟ್ಟ ಕೆಲಸದಿಂದ ಮೇಲೆ ಕೆತ್ತುತ್ತಾರೆ ಎಂದು ಹೇಳಬೇಕು. ಯೇಸು ನಿಮ್ಮನ್ನು ಈ ಕೆಟ್ಟ ಕಾರ್ಯದಿಂದ ಮೇಲೆ ಕೆತ್ತುತ್ತಾರೆ. ಯೇಸು ನಿಮ್ಮನ್ನು ಈ ಕೆಟ್ಟ ಕಾರ್ಯದಿಂದ ಬಿಡುಗಡೆ ಮಾಡುತ್ತಾರೆ. ನೀವು ಬಾಯಿಂದ ನುಡಿಬೇಕು, ಅಯ್ಯೋ, ನನ್ನಿಂದ ಇನ್ನು ಮೇಲೆ ಕೆಟ್ಟ ಕೆಲಸ ಮಾಡುವುದರಿಂದ ನನ್ನ ಮನೆಯವರಿಗೆ ಅವಮಾನ ಬರುವುದಿಲ್ಲ. ದೇವರು ನನಗೆ ಸಹಾಯ ಮಾಡುತ್ತಾರೆ, ನನ್ನಿಂದ ನನ್ನ ಮನೆಯವರಿಗೆ ಗೌರವ ಬರುತ್ತದೆ ಎಂದು ನುಡಿಯಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಕೆಲಸ ಮಾಡೋದರಿಂದ ನಿಮಗೆ ಮಾನ ಬರುವುದು, ಕೆಟ್ಟ ಕೆಲಸದಿಂದ ನಿಮಗೆ ಅವಮಾನವಾಗುತ್ತದೆ. ಕೆಟ್ಟ ಕೆಲಸವನ್ನು ಮಾಡೋದರಿಂದ ನಮಗೆ ಅವಮಾನ ಬರುತ್ತದೆ. ನಾವು ನುಡಿಯಬೇಕು, ಈ ಕೆಟ್ಟ ಕೆಲಸ ನಾನು ಮಾಡುವುದಿಲ್ಲ, ನಾನು ಯೇಸು ಕ್ರಿಸ್ತನ ಮಗಳಾಗಿ ಜೀವಿಸುತ್ತೇನೆ, ನಾನು ಯೇಸು ಕ್ರಿಸ್ತನ ಮಗನಾಗಿ ಜೀವಿಸುತ್ತೇನೆ. ಪವಿತ್ರಾತ್ಮನೇ ನನ್ನನ್ನು ಸಹಾಯ ಮಾಡು ಎಂದು ಕೇಳಬೇಕು. ಆ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಬೇಡಿಕೋ, ಎಲ್ಲ ಕೆಟ್ಟತನದಿಂದ ಬಿಡುಗಡೆವಾಗಿ ದೇವರು ನಿನಗೆ ಒಳ್ಳೆ ಮಗನಾಗಿ ಒಳ್ಳೆ ಮಗಳಾಗಿ ಮಾರ್ಪಡಿಸಿ ನಿನ್ನ ಮುಖಾಂತರವಾಗಿ ಅನೇಕ ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾನೆ. ಹಾಗೇ ಮಾಡುತ್ತಾನೆ. ಹಲ್ಲೆಲೂಯ. ಈ ವಾಕ್ಯ ಕೇಳುವ ದೇವರು ನಿನ್ನನ್ನೇ ಹೇಳುತ್ತಾ ಇರುವುದು. ಹಲ್ಲೆಲೂಯ. ಭಯಪಡಬೇಡ, ಕರ್ತನಾದ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡು, ಒಳ್ಳೆ ಕಾರ್ಯಗಳನ್ನು ಮಾಡು. ದೇವರು ನಿನ್ನನ್ನು ಹಂತ ಹಂತವಾಗಿ ಮೇಲಕ್ಕೆತ್ತಿ ನಿನ್ನನ್ನು ಆಶೀರ್ವದಿಸದೆ ಹೊರತು ನಿನ್ನನ್ನು ಆಶೀರ್ವದಿಸಿ ದೇವರು ನಿನ್ನ ಮುಖಾಂತರವಾಗಿ ಅನೇಕರನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.